ಇದು ಭಾರತ ಸೇರಿ ವಿಶ್ವದ ರಾಷ್ಟ್ರಗಳಿಗೆ ನೆಮ್ಮದಿಯ ಸುದ್ದಿ. ಬರೋಬ್ಬರಿ 3.5 ತಿಂಗಳಿನಿಂದ ಉದ್ವಿಗ್ನಗೊಂಡಿದ್ದಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಶಾಂತಿಯ ಅಲೆಯೆದ್ದಿದೆ. ಅಮೆರಿಕ, ಇರಾನ್, ಇಸ್ರೇಲ್ ಸಂಘರ್ಷ ನಿಲ್ಲಿಸೋಕೆ ಮುಹೂರ್ತ ನಿಗದಿಯಾಗಿದೆ. ಶಾಂತಿ ಸಂಧಾನಕ್ಕೆ ಸಹಿ ಹಾಕೋಕೆ ಸ್ವಿಟ್ಜರ್ಲ್ಯಾಂಡ್ ವೇದಿಕೆಯಾಗಿದೆ. ಕಳೆದ ಫೆಬ್ರವರಿ 28ರಂದು ಗಲ್ಫ್ ರಣಭೂಮಿಯಲ್ಲಿ ಎದ್ದ ಬಿರುಗಾಳಿ ಸೃಷ್ಟಿಸಿದ ಅನಾಹುತಗಳು ಲೆಕ್ಕಕ್ಕೆ ಸಿಗದ್ದು. ಮಧ್ಯಪ್ರಾಚ್ಯದ ಈ ಹುಣ್ಣು ಇಡೀ ಜಗತ್ತಿಗೆ ವ್ಯಾಪಿಸಿದ್ದು, ಆರ್ಥಿಕ ಸಂದಿಗ್ಧತೆಯನ್ನ ತಂದಿದ್ದು, ಪತರುಗುಡುವಂತಾಗಿದೆ. ಕೊಲ್ಲಿಯ ನೆತ್ತಿಯ ಮೇಲೆ ಸಿಡಿದ ಮಿಸೈಲ್ಗಳು, ಮದ್ದು ಗುಂಡುಗಳಿಂದ ಅಶಾಂತಿಯ ಪೊರೆ ಆವರಿಸಿತ್ತು. 3.5 ತಿಂಗಳ ಬಳಿಕ ಸಂಘರ್ಷದ ಸಂಕೀರ್ಣತೆಗೆ ವಿರಾಮ ಸಿಗುವ ಕಾಲ ಸಮೀಪಿಸಿದ್ದು, ಮನಃಶಾಂತಿ ಆವರಿಸಿದೆ. ಇರಾನ್, ಅಮೆರಿಕ ನಡುವೆ ಸಂಘರ್ಷಕ್ಕೆ ಕೊನೆಗೂ ತೆರೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ. ಎಸ್, 3 ತಿಂಗಳಿಗೂ ಹೆಚ್ಚು ಕಾಲ ಯುದ್ಧ ಮಾಡಿ ಬಸವಳಿದು ಬೆಂಡಾಗಿದ್ದ ಅಮೆರಿಕ, ಇರಾನ್, ಇಸ್ರೇಲ್ ಅಪಾರ ಹಾನಿ ಮಾಡಿಕೊಂಡಿವೆ. ಪ್ರತಿಷ್ಠೆಯ ಕದನ ಸೃಷ್ಟಿಸಿದ ಆರ್ಥಿಕ ಹಾನಿ ಅಗಣಿತ. ಕಳೆದೊಂದು ವಾರದಿಂದ ಶಾಂತಿ ಮಾತುಕತೆಗೆ ರೆಡ್ ಕಾರ್ಪೆಟ್ ಸಿದ್ಧಪಡಿಸಲಾಗ್ತಿತ್ತು. ಇದೀಗ ಸಂಘರ್ಷ ಕೊನೆಗಾಣಿಸೋಕೆ ನೈಸರ್ಗಿಕ ಸೌಂದರ್ಯದ ಸೀಮೆ, ಶಾಂತಿಯ ನೆಲವೀಡು ಸ್ವಿಟ್ಜರ್ಲೆಂಡ್ ಭೂಮಿಯಲ್ಲಿ ಮುಹೂರ್ತ ನಿಗದಿಯಾಗಿದೆ. ಜೂನ್ 19, 2026ರಂದು ಜಿನೆವಾದಲ್ಲಿ ಶಾಂತಿ ಒಪ್ಪಂದ ನಡೆಯಲಿದೆ. ಆವತ್ತೇ ಶಾಶ್ವತ ಶಾಂತಿ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಬೀಳಲಿದೆ. ಅಮೆರಿಕ, ಇಸ್ರೇಲ್, ಇರಾನ್ ರಾಷ್ಟ್ರಗಳ ಮಧ್ಯೆ ಒಪ್ಪಂದವಾಗಲಿದೆ. ಈ ಶಾಂತಿ ಒಪ್ಪಂದವನ್ನ ಅಮೆರಿಕ, ಇರಾನ್, ಇಸ್ರೇಲ್ ದೇಶಗಳು ದೃಢಪಡಿಸಿವೆ. ಇನ್ನು ಪಾಕಿಸ್ತಾನ್, ಕತಾರ್, ಸೌದಿ ಅರೇಬಿಯಾ, ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ನಡೆಯಲಿದೆ. ಲೆಬನಾನ್ ಮೇಲಿನ ದಾಳಿ ನಿಲ್ಲಿಸೋಕೆ ಇಸ್ರೇಲ್ ನಿರ್ಧಾರವನ್ನ ಮಾಡಿದೆ. ಈ ಕುರಿತು ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಟ್ವೀಟ್ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇರಾನ್ ಜೊತೆ ಸಂಧಾನ ಫಲಪ್ರದ ಎಂದ ಟ್ರಂಪ್. ಈ ನಡುವೆ ಇರಾನ್ ಜೊತೆಗೆ ಸಂಧಾನ ಪೂರ್ಣವಾಗಿದೆ ಅಂತ ಖುದ್ದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಈ ವಾರ ಅಮೆರಿಕ, ಇರಾನ್ ನಡುವೆ ಸರಣಿ ಸಭೆ ನಡೆಸೋಕೆ ನಿರ್ಧರಿಸಲಾಗಿದೆ. ಇನ್ಮುಂದೆ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ನಿರ್ಬಂಧ ಇರೋದಿಲ್ಲ. ಜೊತೆಗೆ ಹಾರ್ಮುಜ್ ದಾಟಲು ಯಾವುದೇ ಶುಲ್ಕ ಕೂಡ ಇರೋದಿಲ್ಲ. ಜಗತ್ತಿನ ಎಲ್ಲಾ ದೇಶಗಳ ಹಡಗುಗಳು ಮುಕ್ತವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಸಂಚಾರ ಮಾಡಬಹುದು. ಹಡಗುಗಳು ತಮ್ಮ ಇಂಜಿನ್ ಸ್ಟಾರ್ಟ್ ಮಾಡಬಹುದು. ಜಗತ್ತಿನಲ್ಲಿ ಕಚ್ಚಾ ತೈಲ ಸಾಗಾಟ ನಡೆಯಲಿದೆ. ಅಮೆರಿಕ, ಇರಾನ್ ನಡುವೆ ಆಗಿರುವ ಪ್ರಮುಖ ಒಪ್ಪಂದಗಳ ಪ್ರಮುಖಾಂಶಗಳು ಏನೇನು ಅಂದ್ರೆ, ತೈಲಾನಿಲ ಸಾಗಣೆಗೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗಲಿದೆ. ಮಧ್ಯಪ್ರಾಚ್ಯದಲ್ಲಿ ಸೇನಾ ಕಾರ್ಯಾಚರಣೆಗಳು ಕೂಡ ಅಂತ್ಯ ಕಾಣಲಿವೆ. ಇರಾನ್ ಮೇಲೆ ಅಮೆರಿಕದ ನೌಕಾ ದಿಗ್ಬಂಧನ ಕೂಡ ತೆರವಾಗಲಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ 30 ದಿನಗಳ ಒಳಗಾಗಿ ಅಮೆರಿಕ ಮುಟ್ಟುಗೋಲು ಹಾಕಿಕೊಂಡಿರುವ ಆಸ್ತಿಗಳ ಬಿಡುಗಡೆಯಾಗಲಿದೆ. ಇರಾನ್ಗೆ ಸೇರಿದ ಸುಮಾರು $5 ಶತಕೋಟಿ ಮೊತ್ತದ ಆಸ್ತಿಪಾಸ್ತಿಗಳನ್ನ ಬಿಡುಗಡೆ ಮಾಡೋಕೆ ಕರಡಿನಲ್ಲಿ ಚರ್ಚಿಸಲಾಗಿದೆ. ಇನ್ನು ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮಗಳು ಸೇರಿ ಪ್ರಮುಖ ವಿಚಾರಗಳನ್ನ ಮುಂದಿನ 60 ದಿನಗಳಲ್ಲಿ ಇತ್ಯರ್ಥಪಡಿಸಿಕೊಳ್ಳುವ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಶಾಂತಿ ಒಪ್ಪಂದ ಕುರಿತು ಕ್ಲಾರಿಟಿ ನೀಡದ ಇರಾನ್. ಅಮೆರಿಕ ಅಧ್ಯಕ್ಷರೇನೋ ಶಾಂತಿ ಒಪ್ಪಂದ ಅಂತ ಬಡಬಡಾಯಿಸುತ್ತಿದ್ದಾರೆ. ಆದರೆ ಇರಾನ್ ಕಡೆಯಿಂದ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಈ ಬಗ್ಗೆ ಸ್ಪಷ್ಟನೆ ನೀಡದ ಇರಾನ್ ಒಪ್ಪಂದ ಮುಗಿಯೋಕೆ 60 ದಿನಗಳಲ್ಲಿ ಮಾತುಕತೆ ನಡೆಯಬೇಕು ಅಂತ ಹೇಳಿದೆ. ಅಮೆರಿಕ, ಇರಾನ್ ಶಾಂತಿ ಒಪ್ಪಂದಕ್ಕೆ ಪ್ರಧಾನಿ ಮೋದಿ ಸಂತಸ. ಇತ್ತ ಪ್ರಧಾನಿ ಮೋದಿ ಶಾಂತಿ ಮಾತುಕತೆಯನ್ನ ಸ್ವಾಗತಿಸಿದ್ದಾರೆ.
ಜಾಗತಿಕ ಸ್ಥಿರತೆ ಮತ್ತು ಮುಕ್ತ ಹಡಗು ಸಂಚಾರಕ್ಕೆ ಇದು ಪೂರಕ ಅಂತ ಪೋಸ್ಟ್ ಮಾಡಿದ್ದಾರೆ. ಇನ್ನು ಚೀನಾ ಹಾಗೂ ಈಜಿಪ್ಟ್ ರಾಷ್ಟ್ರಗಳು ಈ ಒಪ್ಪಂದವನ್ನ ಸ್ವಾಗತಿಸಿದ್ದು, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಇದು ಮಹತ್ವದ ತಿರುವು ಅಂತ ಬಣ್ಣಿಸಿದ್ದಾರೆ. ಆದರೆ ಇಸ್ರೇಲ್ನ ಕೆಲ ಸಚಿವರು ಈ ಒಪ್ಪಂದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು, ಇದು ಇರಾನ್, ಹೆಜ್ಬುಲ್ಲಾ ಸಂಘಟನೆಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸೋದಿಲ್ಲ ಅಂತ ಆಕ್ಷೇಪಿಸಿದ್ದಾರೆ. ಒಟ್ಟಾರೆ ಯುದ್ಧ ವಿನಾಶ, ಕೆಟ್ಟ ಮೇಲೆ ಬುದ್ಧಿ ಬಂದಂತಿದೆ. ಹೀಗಾಗಿ ಶಾಂತಿ ಮಂತ್ರ ಪಠಣವಾಗ್ತಾ ಇದೆ. ಅಮೆರಿಕ ಇರಾನ್ 14 ಅಂಶಗಳ ಕದನ ವಿರಾಮ ಒಪ್ಪಂದ ಜಾಗತಿಕ ಶಾಂತಿ ಪ್ರಿಯರಿಗೆ ಇನ್ನಿಲ್ಲದ ನೆಮ್ಮದಿ ತಂದಿದೆ. ಯುದ್ಧ ನಿಲ್ಲಿಸೋಕೆ ಎರಡೂ ಪಕ್ಷಗಳು ಒಪ್ಪಿಕೊಂಡಿರೋದು ವಿಶ್ವ ಶಾಂತಿಗೆ ಪೂರಕವಾದ ನಡೆಯಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.